ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ನಾವು ಕಳೆದ ಒಂದು ಕ್ಲಾಸ್ನಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠವಾರು ಪ್ರಶ್ನೆಗಳು ಯಾವ್ಯಾವ ರೀತಿ ಬರುತ್ತೆ, ಯಾವ್ಯಾವ ಪಾಠದಿಂದ ಎಷ್ಟು ಅಂಕಗಳು ಬರುತ್ತೆ ಅನ್ನೋದ್ರ ಕುರಿತಾಗಿ ವಿವರವಾಗಿ ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಧ್ಯಾಯಗಳಿಗೆ ಎಷ್ಟೆಷ್ಟು ಅಂಕಗಳು ಮತ್ತು ಎಷ್ಟು ಪ್ರಶ್ನೆಗಳು ನಿಗದಿಪಟ್ಟಿವೆ ಅನ್ನೋದನ್ನ ವಿವರವಾಗಿ ಡಿಸ್ಕಷನ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವಾಸ್ತವ ಸಂಖ್ಯೆಗಳು ಅನ್ನುವಂಥ ಪಾಠದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ್ದು 2 ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ. ಈ ಒಂದು ಪಾಠದಿಂದ ನೀವು 5 ಅಂಕಗಳನ್ನು ಪಡೆದುಕೊಳ್ಬಹುದು. ನಂತರ ಬಹುಪದೋಕ್ತಿಗಳು ಪಾಠದಿಂದ 1 ಅಂಕದ್ದು 2 ಪ್ರಶ್ನೆಗಳು, 3 ಅಂಕದ್ದು 1 ಪ್ರಶ್ನೆ ಬರುತ್ತೆ. ಒಟ್ಟು 3 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ. ಟೋಟಲ್ ಈ ಒಂದು ಪಾಠದಿಂದ 5 ಅಂಕಗಳು ನಿಮ್ಮ ಪರೀಕ್ಷೆಯಲ್ಲಿ ಬರುತ್ತೆ. ನಂತರ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದಿಂದ 2 ಪ್ರಶ್ನೆಗಳು 1 ಅಂಕದ್ದು, 2 ಅಂಕದ್ದು 1 ಪ್ರಶ್ನೆ, ಒಟ್ಟು ಮತ್ತೆ 4 ಅಂಕದ್ದು 1 ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ. ಈ ಒಂದು ಪಾಠಕ್ಕೆ 8 ಅಂಕಗಳು ನಿಗದಿಯಾಗಿವೆ. ನಂತರ ವರ್ಗ ಸಮೀಕರಣಗಳು 1 ಅಂಕದ್ದು 1 ಪ್ರಶ್ನೆ, 2 ಅಂಕದ್ದು 1 ಪ್ರಶ್ನೆ, 3 ಅಂಕದ್ದು 1 ಪ್ರಶ್ನೆ, ಒಟ್ಟು 3 ಅಂಕಗಳು 3 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬಂದರೆ ಅದಕ್ಕಿರುವಂತಹ ಅಂಕಗಳು 6. ನಂತರ ಸಮಾಂತರ ಶ್ರೇಣಿಗಳು 1 ಅಂಕದ್ದು 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 3 ಅಂಕದ್ದು ಯಾವುದೇ ಪ್ರಶ್ನೆ ಇರಲ್ಲ, 4 ಅಂಕದ್ದು 1 ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ. ಈ ಒಂದು ಪಾಠಕ್ಕೆ ನಿಗದಿಪಡಿಸಿರುವಂತಹ ಅಂಕಗಳು 8. ನಂತರ ತ್ರಿಭುಜಗಳು ಅನ್ನುವಂಥ ಪಾಠದಿಂದ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ, 3 ಅಂಕದ್ದು 1 ಪ್ರಶ್ನೆ, 4 ಅಂಕದ್ದು 1 ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳು. ಮತ್ತೆ ಈ ಒಂದು ಪಾಠಕ್ಕೆ 9 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ನಂತರ ವೃತ್ತಗಳು ಪಾಠದಿಂದ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 2 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ. ಇದಕ್ಕೆ ನಿಗದಿಪಡಿಸಲಾದ ಒಂದು ಅಂಕಗಳು 5. ನಂತರ ನಿರ್ದೇಶಾಂಕ ಗಣಿತ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು 3 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ. ಈ ಒಂದು ಪಾಠಕ್ಕೆ ನಿಗದಿಪಡಿಸಿರುವಂತಹ ಅಂಕಗಳು 6. ನಂತರ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1, 3 ಅಂಕದ 1, ಒಟ್ಟು 3 ಪ್ರಶ್ನೆಗಳು ಬರುತ್ತೆ. 6 ಅಂಕಗಳನ್ನು ನೀವು ಇದರಿಂದ ಪಡ್ಕೊಳ್ತೀರಿ. ನಂತರ 10ನೇ ಪಾಠ ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈ ಪಾಠದಿಂದ ಕೇವಲ 4 ಅಂಕದ್ದು 1 ಪ್ರಶ್ನೆ ಬಂದಿರುತ್ತೆ. ಒಂದೇ ಪ್ರಶ್ನೆ ಈ ಒಂದು ಪಾಠದಿಂದ ಬರೋದು, ಅದು ನಿಮಗೆ 4 ಅಂಕಗಳನ್ನು ತಂದುಕೊಡುತ್ತೆ. ನಂತರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂಥ ಪಾಠದಿಂದ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಮತ್ತೆ 5 ಅಂಕದ್ದು ವೆರಿ ಇಂಪಾರ್ಟೆಂಟ್, ಇದು 5 ಅಂಕದ 1 ಪ್ರಶ್ನೆ ಬರುತ್ತೆ. ಒಟ್ಟು 3 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ. ಈ ಒಂದು ಪಾಠಕ್ಕೆ ನಿಗದಿಪಡಿಸಲಾಗಿರುವಂತಹ ಅಂಕಗಳು ಒಟ್ಟು 7 ಅಂಕ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಿಂದ 3 ಅಂಕದ 1 ಪ್ರಶ್ನೆ ಬರುತ್ತೆ. ಕೇವಲ ಒಂದೇ ಪ್ರಶ್ನೆ ಈ ಒಂದು ಪಾಠದಿಂದ ಬರುವಂತದ್ದು, ಇದರಿಂದ ನೀವು 3 ಅಂಕಗಳನ್ನು ಪಡೆದುಕೊಳ್ಬಹುದು. ಸಂಖ್ಯಾಶಾಸ್ತ್ರ 1 ಅಂಕದ್ದು 1 ಪ್ರಶ್ನೆ, 3 ಅಂಕದ್ದು 1 ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ. ನೀವು ಈ ಒಂದು ಪಾಠವನ್ನು ಓದುವುದರಿಂದ 4 ಅಂಕಗಳನ್ನು ಪಡೆದುಕೊಳ್ಬಹುದು. ನಂತರ ಸಂಭವನೀಯತೆ ಅನ್ನುವಂಥ ಪಾಠದಿಂದ 1 ಅಂಕದ 1, 3 ಅಂಕದ 1 ಪ್ರಶ್ನೆ ಬರುತ್ತೆ. ಒಟ್ಟು 2 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬಂದು 4 ಅಂಕಗಳನ್ನು ನೀವು ಈ ಒಂದು ಪಾಠದಿಂದ ಪಡೆದುಕೊಳ್ಬಹುದು. ಒಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 38 ಪ್ರಶ್ನೆಗಳು ಇರುತ್ತೆ. ಈ 38 ಪ್ರಶ್ನೆಗಳಿಗೆ ಒಟ್ಟು 80 ಅಂಕ. ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಪಾಠದಿಂದ ಎಷ್ಟು ಪ್ರಶ್ನೆಗಳು ಬರುತ್ತೆ, ಅದರಿಂದ ನೀವು ಎಷ್ಟು ಅಂಕಗಳನ್ನು ಗಳಿಸಬಹುದು ಅನ್ನುವಂಥದ್ದನ್ನ ಈ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಈ ಗಣಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಮಿಷನ್ 40+ ಅನ್ನುವಂಥದ್ರ ಕುರಿತಾಗಿ ಒಂದು ವಿಡಿಯೋವನ್ನ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.